ರಾಹುಲ್ ಗಾಂಧಿಯವರು ಕಾರುಣ್ಯದ ಮಾನವೀಯತೆಯ ವಿಚಾರವಂತಿಕೆಯ ಅಂಗಡಿಯನ್ನ ತೆಗೆದಿದ್ದೇನೆ, ನನ್ನನ್ನು ಅಪ್ಪಿಕೊಳ್ಬಹುದು ಅಂತ ಹೇಳಿ ಕಾರ್ಮಿಕರ ಜೊತೆಯಲ್ಲಿ, ಚಮ್ಮಾರರ ಜೊತೆಯಲ್ಲಿ, ಬಡವರ ಜೊತೆಯಲ್ಲಿ, ಮೀನಿಡಿಯುವವರ ಜೊತೆಯಲ್ಲಿ, ಟೀ ಮಾರುವವರ ಜೊತೆಯಲ್ಲಿ, ರೈಲಲ್ಲಿ ಪ್ರಯಾಣ ಮಾಡುವವರ ಜೊತೆಯಲ್ಲಿ ಕೂತ್ಕೊಂಡು ಮಾತುಕತೆಯನ್ನ ಆಡ್ತಾ ಬಂದಿದ್ದಾರೆ. ಇದು ಸಂತೋಷದಾಯಕವಾದಂಥ ವಿಚಾರವೇ. ಆದಾಗ್ಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸೇಬನ್ನು ಕಚ್ಚಿ ಅಭಿಮಾನಿಗಳ ಮುಂದೆ ಎಸೆದಿರುವಂಥದ್ದು ನೋಡಿದರೆ ಇವರ ಮೇಲಿನ ಹೇಳಿಕೆಗಳು ತುಂಬಾ ಅವಮಾನಕರವಾದಂಥ ವಿಚಾರವನ್ನು ಒಳಗೊಂಡಿದೆ ಅಂತ ಅನ್ನಿಸ್ತದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇವೆ ಅಂತ ಹೇಳಿದರೆ, ಸಂಸ್ಕೃತವನ್ನು ತಿಳಿದಂಥವರು, ವ್ಯಾಪಾರಸ್ಥರು, ವಿಚಾರವಂತರು ಅಂತ ಅಂದ್ಕೊಳ್ಳುವಂತಹ ಮಹಾಪಂಡಿತನಾದಂಥ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯ ವರ್ತನೆಯನ್ನು ಸಹಿಸ್ಲಿಕ್ಕೆ ಆಗಲಿಲ್ಲ. ಅವ್ರು ಯಾವಾಗ ಈ ರೀತಿಯ ಸಿಲ್ಕ್ ಸ್ಮಿತರಾದರು ಅಂತ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸಿಲ್ಕ್ ಸ್ಮಿತರ್ ಅವರು ಕೂಡ ಸಿನಿಮಾಗಳಲ್ಲಿ ಕ್ಯಾಬರೆಯನ್ನ ನಟಿಸುತ್ತಿದ್ದ ಕಾರಣದಿಂದಾಗಿ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿದ್ರು. ಅವರು ಕೂಡ ಸೇಬನ್ನ ಕಚ್ಚಿ ತನ್ನ ಅಭಿಮಾನಿಗಳತ್ತ ಎಸ್ತಿದ್ರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಿಲ್ಕ್ ಸ್ಮಿತ ಆದದ್ದು ನಮಗೆ ಬೇಜಾರು ಒಂದರ್ಥದಲ್ಲಿ. ಎರಡನೇ ಅರ್ಥದಲ್ಲಿ ಪೂಜೆ ಸಂವಿಧಾನದ ಆಶಯಗಳನ್ನು ಎತ್ತಿಡಿತೀನಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಎಲ್ಲೆಂದರಲ್ಲಿ ಸಂವಿಧಾನದ ಆಶಯದ ಪುಸ್ತಕವನ್ನು, ಸಂವಿಧಾನವನ್ನು ಎತ್ತೆತ್ತಿ ತೋರಿಸ್ತಿರುವ ಸಂದರ್ಭದಲ್ಲಿ ಪೂಜೆಗೊಳಪಟ್ಟಂಥದ್ದು, ನಾನು ಹಿಂದೂ ಆಗಿ ಹೇಳುವಂಥದ್ದು, ಸಂಸ್ಕಾರಯುತವಾಗಿ ಹೇಳುವಂಥದ್ದು, ಎಲ್ಲಿ ಯಾವುದರ ಜವಾಬ್ದಾರಿ ಇದೆಯೋ, ಎಲ್ಲ ಜನಾಂಗವನ್ನು ಸರಿಸಮಾನವಾಗಿ ಕಾಡಬೇಕಾದ ಸ್ಥಳವಿದೆಯೋ ಅಲ್ಲಿ ಈ ರೀತಿಯ ಫೋಟೋಗಳನ್ನು ಹಾಕ್ಕೊಂಡು, ಮೂಲೆ ಮುಡುಕುಗಳನ್ನು ಹುಡುಕೊಂಡು, ದಿಕ್ಕುಗಳನ್ನು ಬದಲಾಯಿಸಿಕೊಂಡು ಅಧಿಕಾರ ಚಲಾಯಿಸುವಂಥದ್ದು ಆಶ್ಚರ್ಯ ಆಗುತ್ತೆ. ಕೊಂಡನೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಬಿಸ್ಕೆಟನ್ನು ಜನರ ಮುಂದೆ ನಾಯಿಗೆ ಸ್ತಂಗಿಸಿದ್ರು. ಅವರ ಸ್ಥಿತಿ ಏನಾಗಿದೆ ಅಂತ ನಾನೀಗ ಹೇಳಬೇಕಾಗಿಲ್ಲ. ಕರ್ಮ ರಿಟರ್ನ್ಸ್. ತಾವು ಅಧಿಕಾರಕ್ಕೆ ಬಂದಿದ್ದೀರಿ, ವಿಚಾರಗಳನ್ನು ತಿಳಿದಂಥವರಾಗಿದ್ದೀರಿ, ಪ್ರತಿ ಬಾರಿಯೂ ಕೂಡ ಸಂಸ್ಕೃತದ ಶ್ಲೋಕವನ್ನು ಉಲ್ಲೇಖ ಮಾಡಿ ಮಾತನಾಡ್ತೀರಿ. ನಿಮ್ಗೆ ಯಾವತ್ತೂ ಇದು ನಾನ್ಸೆನ್ಸ್ ಅಂತ ಅನ್ನಿಸ್ಲಿಲ್ವಾ? ಈ ರೀತಿ ಎಸೆಯುವಂಥ ಪ್ರಕ್ರಿಯೆ. ನೀವು ಶಬರಿಯೂ ಅಲ್ಲ, ಅದನ್ನು ಆಯ್ಕೆ ತಿನ್ನುವಂಥ ವೃಂದ ಶ್ರೀರಾಮನೂ ಅಲ್ಲ. ನಾವು ಜವಾಬ್ದಾರಿಯುತವಾಗಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಅಧಿಕಾರ ಬಂದು ಕೂಡಲೇ ವಿನಯವನ್ನು ಮರೆಯುವಂಥದ್ದು, ಕಾರುಣ್ಯವನ್ನು ಮರೆಯುವಂಥದ್ದು, ಮಾನವೀಯತೆಯ ಅಂಗಡಿಯನ್ನು ಮುಚ್ಚುವಂಥದ್ದು ಮಾಡಬೇಡಿ. ಇದು ಪಕ್ಷಕ್ಕೂ ಶೋಭೆಯಲ್ಲ. ನಿಮ್ಮನ್ನು ಸೆಲೆಕ್ಟ್ ಮಾಡಿ ಕಳಿಸಿದ ಕಾರಣದಿಂದ ನಮ್ಮಂಥ ಬಡಪಾಯಿ ಮತದಾರರಿಗೂ ಶೋಭೆಯಲ್ಲ. ಇಂಥ ದುರಂಕಾರವನ್ನು ನಾವು ನಿಮ್ಮ ವಿರುದ್ಧ ಗಾಳಿಯಲ್ಲಾದರೂ ಕಿರಿಚಿ ಧಿಕ್ಕರಿಸುತ್ತೇವೆ. ನಿಮಗಿದು ನಮಸ್ಕಾರ.